ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಅತಿ ಭಯಾನಕ ಮಳೆಯ ಅಬ್ಬರ. ನಡುರಾತ್ರಿ ಮಳೆಗೆ ನಡ್ಗೋಯ್ತು ಇಡೀ ರಾಜಧಾನಿ ಬೆಂಗಳೂರು. ಮನೆಗಳಿಗೆ ನುಗ್ತು ನೀರು. ರಾತ್ರಿ ಎಲ್ಲ ಅವರೆಲ್ಲರಿಗೂ ಜಾಗರಣೆ. ಈ ಹೊತ್ತಿನ ಸ್ಪೆಷಲ್ ಇದು ಅಕ್ಟೋಬರ್ ಮಳೆ. ಈಗಾಗಲೇ ಮುನ್ಸೂಚನೆ ಇತ್ತು ನಿಜ, ಆದರೆ ಈ ಪರಿಪ್ರಮಾಣದಲ್ಲಿ ಕಾಟ ಕೊಡುತ್ತೆ ಅಂತ ಜನ ಕೂಡ ಅನ್ಕೊಂಡಿರಲಿಲ್ಲ. ರಾತ್ರಿ ಮಳೆಗೆ ನಿಜವಾಗ್ಲೂ ನಡ್ಗೋಗಿದ್ದಾರೆ. ತುಂಬ ಜನ ಬೇಗ ಮಲ್ಕೊಂಡವ್ರಿಗೆ ಬೆಳಗ್ಗೆ ಎದ್ದು ಅಯ್ಯೋ ಇಷ್ಟೊಂದು ಆಯ್ತಾ ಅಂತ, ರಾತ್ರಿ ಲೇಟಾಗಿ ಎಚ್ಚರ ಇದ್ದವ್ರಿಗೆ ಯಪ್ಪ ಇಷ್ಟೊಂದು ಮಳೆ ನೋಡಿರಲಿಲ್ಲ ಅಂತ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ರಾತ್ರಿ ಮಳೆಗೆ ರಾಜಧಾನಿ ಬೆಂಗಳೂರು ನಿಜವಾಗ್ಲೂ ತತ್ತರಿಸೋಯ್ತು. ಯಾಕೆಂದರೆ 2 ಗಂಟೆಗಳಿಗೂ ಹೆಚ್ಚು ಕಾಲ ಧೋ ಅಂತ ಬಿದ್ದಂಥ ಭಾರೀ ಮಳೆ ತಗ್ಗು ಪ್ರದೇಶದ ಜನ ನಿಜವಾಗ್ಲೂ ಒದ್ದಾಡ್ಬಿಟ್ರು. ಯಾಕೆಂದ್ರೆ ಆ ರಸ್ತೆಗಳೆಲ್ಲ ಕೆರೆ ತರ ಆಗೋಗಿತ್ತು. ಬ್ರೇಕಿಂಗ್ ನ್ಯೂಸ್. ಎಲ್ಲೆಲ್ಲಿ ಬೆಂಗಳೂರಿನ ಹೆಬ್ಬಾಳ, ಬೆಂಗಳೂರಿನ ಕುರುಬರಹಳ್ಳಿ, ಬೆಂಗಳೂರಿನ ಸಂಪಂಗಿ ರಾಮನಗರ, ಓಲ್ಡ್ ಏರ್ಪೋರ್ಟ್ ರಸ್ತೆ, ರಿಚ್ಮಂಡ್ ಟೌನ್, ಜೆಸಿ ನಗರ, ಮಲ್ಲಥಳ್ಳಿ, ನಾಗರಬಾವಿ, ಈ ಭಾಗದ ಜನ ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ನೀರು, ಅತಿ ಹೆಚ್ಚು ತೊಂದರೆಗೆ ಒಳಗಾದವರು. ರಾಮಮೂರ್ತಿ ನಗರ, RR ನಗರ, ಜನಪ್ರಿಯ ಲೇಔಟ್, ಮಳೆಯ ಅವಾಂತರ ಅಷ್ಟಿಷ್ಟಲ್ಲ. ಅಫ್ಕೋರ್ಸ್ ಇಡೀ ಬೆಂಗಳೂರಿಗೆ ಹೊಡಿತು ಮಳೆ ನಿಜ, ಆದರೆ ನಾನೀಗ ಹೇಳಿದ್ನಲ್ಲ ಈ ಎಲ್ಲ ಭಾಗದ ಮಂದಿ ತುಂಬ ಅಂದರೆ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಕ್ಕಾಕೊಂಡವ್ರು ಇವರೆಲ್ಲರೂ ಕೂಡ. ಯಾಕೆಂದರೆ ಅವರ ಮನೆಗಳು ನೀರೊಳಗಿದ್ದಂಗೆ ಆಯಿತು. ಜನ ಇಡೀ ರಾತ್ರಿ ಎಲ್ಲ ಜಾಗರಣೆ. ನೀವು ಹೇಳ್ತಿರ್ಬೋದು ಹರೀಶ್ ನಾಗರಾಜು ನಮ್ಮ ಏರಿಯಾದಲ್ಲೂ ಬಂತು ಅಂತ. ಹೌದು, ನಾನು ಅದನ್ನೇ ಮೆನ್ಷನ್ ಮಾಡ್ತಿದ್ದೀನಿ. ಬೆಂಗಳೂರಿನ ತುಂಬೆಲ್ಲ ಮಳೆ, ಬೆಂಗಳೂರು ತುಂಬೆಲ್ಲ ನೀರು. ಆದರೆ ನಾನು ಮೆನ್ಷನ್ ಮಾಡಿದ್ರೆ ಈ ಎಲ್ಲ ಏರಿಯಾಗಳು, ಈ ಎಲ್ಲ ಏರಿಯಾಗಳಲ್ಲಿ ಅತಿ ಹೆಚ್ಚು ಹಾನಿಗೊಳಗಾದಂಥ ಏರಿಯಾಗಳು. ಹಾಗಾಗಿ ಅದನ್ನು ಮೆನ್ಷನ್ ಮಾಡ್ತಿದ್ದೀನಿ. ಹೆಬ್ಬಾಳ, ಕುರುಬರಹಳ್ಳಿ, ಸಂಪಂಗಿ ರಾಮನಗರ, ಓಲ್ಡ್ ಏರ್ಪೋರ್ಟ್ ರಸ್ತೆ, ರಿಚ್ಮಂಡ್ ಟೌನ್, ಜೆಸಿ ನಗರ, ಮಲ್ಲಥಳ್ಳಿ, ನಾಗರಬಾವಿ, ರಾಮಮೂರ್ತಿ ನಗರ, RR ನಗರ, ಜನಪ್ರಿಯ ಲೇಔಟ್, ಈ ಎಲ್ಲ ಕಡೆ ತಗ್ಗು ಪ್ರದೇಶದಲ್ಲಂತೂ ಅವರ ಜೀವನ ನಿಜವಾಗ್ಲೂ ಕಷ್ಟ ಆಗೋಗಿತ್ತು. ರಸ್ತೆಗಳಲ್ಲಿ ಒಂದು ಕಾರ್ ಬಂದರೆ ಚಕ್ರ ಮುಳುಗೋಗ್ತಾ ಇತ್ತು, ಒಂದು 2 ವೀಲರ್ ಬಂದರೆ ಹೋಗೋಕೆ ಒದ್ದಾಡ್ತಿದ್ರು. ತುಂಬ ಜನ ಸೈಲೆನ್ಸರ್ ತುಂಬ್ಕೊಂಡ್ರೆ ನೀರು ಮುಗೀತು, ಕತೆ ಮುಂದಕ್ಕೆ ಹೋಗಲ್ಲ. ಮನೆ ಒಳಭಾಗದ ದೃಶ್ಯ ನೋಡಿದ್ರೆ ನೀವು ಯಾವುದೋ ಒಂದು ಕೆರೆನೋ ಯಾವುದೋ ಒಂದು ಪ್ರತಿ ನೀರಿರೋ ಜಾಗ ಅಂದರೆ ಅಲ್ಲ, ಇದು ಮನೆ ಒಳಗಡೆ ಭಾಗದ ದೃಶ್ಯ. ಎಡಭಾಗದಲ್ಲಿ ಇದೆಯಲ್ಲ ಅದು ಜೆಸಿ ನಗರ. ಅಲ್ಲಂತೂ ಅಯ್ಯಯ್ಯೋ ಇಡೀ ಒಂದು ದೊಡ್ಡ ಗೋದಾಮ್ರಿ ಅದು. ಆ ಗೋದಾಮಿನಲ್ಲಿ ಮಳೆ ನೀರು ನುಗ್ಗಿದಂಥ ದೃಶ್ಯ ತೋರಿಸ್ತಾ ಇದ್ದೀವಿ. ನೀರು ಹೊರ ಹಾಕೋದಕ್ಕೆ ಮಾಲೀಕ ನಿಜವಾಗ್ಲೂ ಹರಸಾಹಸ ಪಡೋ ಹಾಗೋಯ್ತು. ಸಂಪಂಗಿ ರಾಮನಗರದ ಮನೆಗಳಿಗೂ ಕೂಡ ನೀರು ನುಗ್ತು. ಪರದಾಡಿದ್ರು. ಮಲ್ಲಥಳ್ಳಿಯಲ್ಲೂ ಅಲ್ಲೂ ಕೂಡ ನೀರು ನಿಂತಿತ್ತು, ಮನೆಗಳಿಗೆ ನೀರು ನುಗ್ತು. ನೀವು ನಂಬಲಿಕ್ಕಿಲ್ಲ, ಆ ದೃಶ್ಯ ಬಂದರೆ ತೋರಿಸ್ತೀನಿ. ವಾಹನಗಳು ತೇಲೋ ಸ್ಥಿತಿ, ಆ ತರಹದ ದೃಶ್ಯ ನಮಗೆ ಕಂಡು ಬಂತು. ಗೋದಾಮಿನಲ್ಲಿ ಲಕ್ಷಾಂತರ ರೂಪಾಯಿ ಮಾಲು ಇದೀಗ ನೀರು ಪಾಲಾಗೋಯ್ತು. ಅಂದರೆ ಅವ್ರು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ ಜೆಸಿ ನಗರ ಯಾವಾಗಲೂ ಇದಕ್ಕೆಲ್ಲ ಫೇಮಸ್, ಗೋದಾಮ್ಗಳು ತುಂಬ ಇಟ್ಕೊಂಡಿರ್ತಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಹೊಡಿತು. ಸಂಪಂಗಿ ರಾಮನಗರದ ದೃಶ್ಯ, ಮಲ್ಲಥಳ್ಳಿಯ ದೃಶ್ಯ ತೋರಿಸ್ತಾ ಇದ್ದೀವಿ. ಸಂಪಂಗಿ ರಾಮನಗರದ ಮನೆಯ ಒಳಭಾಗದ ದೃಶ್ಯ ಇದು. ಮಳೆ ನೀರು ನುಗ್ತು. ಅವರೆಲ್ಲರೂ ಕೂಡ ರಾತ್ರಿ ಪೂರ್ತಿ ಅಂದರೆ ಲಿಟ್ರಲಿ ಅವ್ರ ಮನೇಲಿರೋ ಯಾವ್ದಾದ್ರು ಬಕೆಟೋ ಅಥವಾ ಯಾವುದೋ ಒಂದು ಬೇರೆ ಏನೊಂದು ಸಾಮಾನು ತೊಗೊಂಬಂದು ತಾಚೆ ಹಾಕ್ತಾನೆ ಇದ್ದಾರೆ. ಮಳೆ ಒಳಗೆ ಬರ್ತಾನೆ ಇದೆ. ಜಾಸ್ತಿ ಬಿಟ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡು. ಹಾಗಾಗಿ ಪಾಪ ಅಯ್ಯೋ ಅವ್ರು ಸೊಂಟ ಬಿದ್ದೋಯ್ತು. ಆ ಮಟ್ಟಕ್ಕೆ ಪಾಪ ಹೆಣ್ಣುಮಕ್ಕಳು, ಗಂಡಸರು ಮನೆಯಲ್ಲಿರೋರೆಲ್ಲ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ದಾರೆ. ಮಲ್ಲಥಳ್ಳಿಯಲ್ಲೂ ಕೂಡ ಮನೆ ಮುಂದೆ ಇದು 5 ಅಡಿ 6 ಅಡಿ ನೀರು ತೋರಿಸ್ತಾರೆ. ಅಂದರೆ ಒಂದು ಕಾರಿನ ಮುಕ್ಕಾಲು ಭಾಗ ಮುಳುಗೋಯ್ತು ಅಂದರೆ ಮುಲಾಜೆ ಇಲ್ಲ, 4 ಅಡಿ ನೀರಿದೆ ಅಂತಲೇ ಅರ್ಥ, ಅನುಮಾನನೇ ಇಲ್ಲ. ಇದು ಮಲ್ಲಥಳ್ಳಿಯಲ್ಲಿ ವಾಹನ ತೇಲ್ಕೊಂಡು ಹೋಯ್ತಾ ಇರ್ತಾರೆ, ಹಿಡ್ಕೊಂಡ್ರು ಅವ್ರು ಯಾರೋ ಬೈಕ್ನ. ಆ ಥರದ ಪರಿಸ್ಥಿತಿ ಇದು. ಮಲ್ಲಥಳ್ಳಿಯ ಒಂದು ಕಾಂಪೌಂಡ್ನ ಮುಕ್ಕಾಲು ಭಾಗ, ಕಾರು ಮುಕ್ಕಾಲು ಭಾಗ ಮುಳುಗೋಯ್ತು. ಅವ್ರು ತಳ್ಳಿದ್ರು. ಆಮೇಲೆ ಹಂಗೆ ಬಿಟ್ಕೊಂಡ್ರೆ ಎಲ್ಲ ಮಷಿನ್ ಅದೆಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಅಂತ ಪಾಪ ಮುಂದಕ್ಕೆ ತಳ್ಳಿ ಒಂಚೂರು ಹೈಟಿಗೆ ತಗೊಂಬಂದರು. ಆವಾಗ ಚಕ್ರ ತನಕ ನೀರಿತ್ತು. ಅಂದರೆ ಇದು ಮಲ್ಲಥಳ್ಳಿಯಲ್ಲಿರುವಂಥ ಪರಿಸ್ಥಿತಿ. ಮನೆ ಮುಂದೆ ನಿಲ್ಲಿಸಂಥ ವಾಹನಗಳ ಪರಿಸ್ಥಿತಿ ಇದು. ಗೇಟು ಅಂದರೆ ಮುಕ್ಕಾಲು ಭಾಗ, 4 ಅಡಿ ಮಿನಿಮಮ್ 5 ಅಡಿ. ಇನ್ನು ಬೇರೆ ಭಾಗದಲ್ಲೆಲ್ಲ ಒಂದು ಏರಿಯಲ್ ವ್ಯೂ, ಮೇಲ್ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ರಸ್ತೆಯಲ್ಲಿ 3.5 ಅಡಿ 4 ಅಡಿ ನೀರು. ಅಲ್ಲೆಲ್ಲ 2 ವೀಲರ್ಗಳು ಹಂಗೆ ತೆಲ್ಕೊಂಡು ಮುಂದಕ್ಕೆ ಹೋಗ್ತಾ ಇತ್ತು. ಎಷ್ಟೋ ಕಡೆ 67, 68, 70, 90, 98 ಮಿಲಿಮೀಟರ್. ಬೆಂಗಳೂರಿನ ಸಿಟಿ ವಾತಾವರಣ ಇದು. ಯು ಕಾಂಟ್ ಇಮ್ಯಾಜಿನ್. ನಾವೆಲ್ಲೋ ಬಾಂಬೆಲಿ ನೋಡ್ತಾ ಇದ್ವಲ್ಲ, ಅಂದರೆ ಬೆಂಗಳೂರಿನ ಪರಿಸ್ಥಿತಿಯೂ ಹಾಗೆ. ಇದು ನನ್ನ ಕೊಲೀಗ್ಸಿಗ ಫುಲ್ ತೋರ್ಸೋಣ ಸರ್ ಅಂತ ಫುಲ್ ವ್ಯೂ ಹಾಕಿದ್ದಾರೆ. ಗಾಡಿಗಳು ತೇಲ್ಕೊಂಡು ಹೋಗ್ತಾ ಇದೆ.
ಅದೆಲ್ಲ ಬಂದು ಯಾರು ಬೇರೆಯವ್ರ ಮನೆ ಇನ್ನೊಬ್ರು ಯಾರು ಹಿಡ್ಕೊಂಡ್ರು. ಇನ್ನು ಬೇರೆಲ್ಲ ಒಂದಷ್ಟು ನೀರು ಹೋಗೋದಕ್ಕೆ ಇನ್ನು BBMP ಅವ್ರು ನಂಬ್ಕೊಂಡ್ರೆ ಆಗಲ್ಲ, ನಾವೇನಾದ್ರು ಮಾಡಬೇಕು ಅಂತ ಅಲ್ಲಿ ರಸ್ತೆಗೆ ಇಳಿದ್ರು ಅವರು. ಎಲ್ಲೆಲ್ಲಿ ಒಂಚೂರು ನೀರು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅದು ಅಂತ. ಇದು ನಾಗರಬಾವಿಯ ದೃಶ್ಯ ತೋರಿಸ್ತಾ ಇದ್ದೀವಿ. ಆ ಭಾಗದಲ್ಲಿ 70-80 ಮಿಲಿಮೀಟರ್ ಮಳೆ ಬಿದ್ದಿದೆ ರೀ, ಅಲ್ಲೂ ಹೆಚ್ಚಾಗಿದೆ. ಸೊ ಎಲ್ಲ ಟೂ ವೀಲರ್ಗಳೆಲ್ಲ ಮುಳುಗೋಯ್ತು. ಇದು ಕುರುಬರಹಳ್ಳಿ ವಿಜುವಲ್ಸ್. ಇದು ಮನೆ ಒಳಭಾಗ, ಮನೆ ಹೊರಭಾಗ. ಅಲ್ಲಿ ನಾನು ಎಲ್ಲೂ ವಿಜುವಲ್ಸಲ್ಲಿ ನೋಡ್ತಾನೆ ಇಲ್ಲಪ್ಪ. ಬೆಂಗಳೂರಿನ BBMP ಅವರು ಅಲರ್ಟ್ ಆದರು, ಅವ್ರು ಯಾರೋ ಓಡ್ ಬಂದರು, ಸಹಾಯ ಮಾಡ್ತಿದ್ದಾರೆ ಅಂತ ಎಲ್ಲೂ ಕಾಣಿಸ್ತಿಲ್ಲ ನನಗೆ. ಲೆಟ್ಸಿ ಬಂದೇ ಇಲ್ವೇನೋ, ನೋಡೋಣ ಏನೇನಾಯಿತು ಅಂತ. ಇದು ಮನೆಯ ಒಳಭಾಗದ ದೃಶ್ಯ. ಅಲ್ಲಿ ಸತತವಾಗಿ 2-3 ತಾಸುಗಳ ಕಾಲ. ಓಹೋ, ಇದು ಅವ್ರ ಮನೆ ಪವರ್ ಸಪ್ಲೈ, ಅಲ್ಲಿಗೂ ನೀರು ಬಂತು ಅಂದರೆ ಭಾಳ ಕಷ್ಟ ರೀ. ಬಿಕಾಸ್ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಬೆಸ್ಕಾಮ್ನವ್ರು ಕರೆಂಟ್ ತೆಗಿತಾರೆ. ಅವ್ರು ಓಡ್ ಬಂದು ರಿಪೇರಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇದು ಮನೆ ಒಳಗಡೆ ರೀ. ಇದು ವಾಷಿಂಗ್ ಮಿಷಿನು, ಟಾಯ್ಲೆಟ್ ಜಾಗ, ಅಲ್ಲಿ ಮನೇಲಿ ಮುಗೀತು. ಮರದ್ದೆಲ್ಲ ವಸ್ತು ಮೇಲೆಲ್ಲ ಆದರೆ ಹೋಯ್ತು ಕತೆ, ಅದೆಲ್ಲ ಹೋಯ್ತು ಅಂತಲೇ ಅರ್ಥ. ನೀರು ಬಿದ್ದರೆ ಪಾಪ ಒಂದಷ್ಟು ಮಂಚದ ಮೇಲೆಲ್ಲ ಎತ್ತಿಟ್ಟಿದ್ದಾರೆ ಅವ್ರ ಮನೇಲಿ. ಇನ್ನೇನು ಆಪ್ಷನ್ ಇಲ್ಲ ಅವ್ರಿಗೆ. ಇನ್ನು ದೊಡ್ಡ ದೊಡ್ಡ ಡೈನಿಂಗ್ ಟೇಬಲಲ್ಲಿ ಎಲ್ಲಿ ಎತ್ತಿಡ್ತಾರೆ, ಅದನ್ನ ಎತ್ತಿಡೋಕೆ ಇನ್ನು ಅದ್ರ ಮೇಲೆ ಬೇರೆದು ಇಡಬೇಕಷ್ಟೇ. ಇನ್ನು ಆ ಮರಗಳೆಲ್ಲ ಹೋಯ್ತು, ಅದು ಕತೆ. ಸೊ ಇದು ರಾಮಮೂರ್ತಿ ನಗರದ ದೃಶ್ಯ ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಇದು ರಸ್ತೆಯಲ್ಲಿ 3 ಅಡಿ 4 ಅಡಿ ನೀರು ನಿಂತಿದೆ. ಎಲ್ಲ ಕೇಳ್ಕೊಂಡು ಹೋಗ್ತಾ ಇದೆ ಏನೇನು ಅಂತ. ಟೂ ವೀಲರ್ಗಳು, ಇನ್ನು HL, ಹಿಂಗೆ ಬೇರೆ ಬೇರೆ ಭಾಗದ ಎಲ್ಲ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ವೆಯ್ಟ್ ಬೇರೆ ಬೇರೆ ಭಾಗದವರನ್ನು ವಾಪಸ್ ಬಂದು ಹೇಳ್ತೀನಿ ನಾನು. ಇದಿಷ್ಟು ಬೆಂಗಳೂರಿನಲ್ಲಿ ನಿನ್ನೆ ನಡೆದಂಥ ಮಳೆಯ ಅವಾಂತರಕ್ಕೆ ಸಿಕ್ಕು ಜನ ಪರದಾಟ ಪಡ್ತಿದ್ದು. ಸಾಮಾನ್ಯವಾಗಿ